ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಅಂದರೆ ನಿನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರಬೇಕು, ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿದೆ ಹಂಗಾಗಿ. ಸೊ ಇವತ್ತು ಮಂಗಳವಾರ, ಮನೆ ದೇವ್ರ ವಾರ, ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸೊ ದೇವ್ರ ಸಾಮಾನೆಲ್ಲ ತೊಳೆದು ಇವಾಗ ಪೂಜೆಗೆ ರೆಡಿ ಮಾಡಬೇಕು ಗೈಸ್. ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡಿ ಮುಗಿಸ್ದೆ. ಸೊ ನಾನಂತೂ ರಾಯರಿಗೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಇದೇ ಥರ ಪೂಜೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ 6ನೇ ತಾರೀಕು ಬಂದು ಅವರು ಹುಟ್ಟಿದ ದಿನ, ರಾಯರ ಹುಟ್ಟಿದ ದಿನ ಆವತ್ತು. ಸೊ ಹಂಗಾಗಿ ಅವರಿಗೆ ಜೋರಾಗಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಅದೆಲ್ಲ ನಾನು ಯಾವ ಥರ ಪೂಜೆ ಮಾಡಿದ್ದೆ ಅಂತ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಬೆಳಗ್ಗೆಯಿಂದ ಅಮ್ಮನ ಮನೆ ಕಡೆ ಹೋಗೇ ಇಲ್ಲ. ಇವತ್ತು ಮಂಗಳವಾರ ವಾರ ಅಲ್ವಾ, ಬೆಳಗ್ಗೆಯಿಂದ ಬರೀ ಕ್ಲೀನಿಂಗ್ ಒರೆಸೋದು ಗುಡಿಸೋದು ಅದು ಇದು ತಿಂಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ಅಮ್ಮನ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು. ಮನೂ ಇಲ್ಲ ಆಚೆ ಹೋಗಿದ್ದಾರೆ, ಅತ್ತೆನೂ ಇಲ್ಲ, ಮಾವನೂ ಇಲ್ಲ. ಮಾವೆಲ್ಲ ಹೊರಗಡೆ ಹೋದ್ರು ಇವತ್ತು, ಅತ್ತೆ ಒಳ್ಳೆ ಹತ್ರ ಹೋಗಿದ್ದಾರೆ. ಸೊ ಇವಾಗ ಅಮ್ಮ ಮೊಳಕೆ ಹುಳಿ ಕಾಳು ಕಟ್ಟಿದ್ರು ನಮ್ಮತ್ತೆ. ಹಂಗೆ ಅಮ್ಮ ನಾನು ಸೋಸಿಲ್ಲ ಕಟ್ಟಿದ್ರೆ ತೊಗೊಂಬಂದು ಕೊಡು, ನನಗೊಂದು ಸ್ವಲ್ಪ ಸಾರು ಮಾಡ್ಕೊತೀನಿ ಅಂದರು. ಸೊ ಅದಕ್ಕೆ ನಾನು ಅಮ್ಮಂಗೆ ಒಂದು ಸ್ವಲ್ಪ ಮೊಳಕೆ ಹುಳಿ ಕಾಳು ಕಟ್ಟಿದ್ದು ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸರಿ, ಬಾಕ್ಲು ಹಾಕಿಲ್ಲ ಗೈಸ್. ಬೆಳಗ್ಗೆ ದೋಸೆ ಮಾಡಿ ಚಟ್ನಿ ಮಾಡಿದೆ. ಸೊ ಮಧ್ಯಾಹ್ನಕ್ಕೆ ಡ್ರೈವರ್ ಕೂಡ ಬರ್ತೀನಿ ಅಂದಿದ್ರು ಊಟಕ್ಕೆ, ಹಂಗಾಗಿ ಟೊಮೊಟೊ ಸಾರು ಮಾಡಿ ಅನ್ನ ಮಾಡಿ ಸ್ವಲ್ಪ ಮೊಸರಿತ್ತು. ಸೊ ಅದನ್ನೇ ಹಾಕೊಂಡು ನಾನು ಕೂಡ ತಿಂದು ಅಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಯಿತು. ಮನು ಟೀ ಮಾಡಿಕೊಡು ಅಂದರು. ಸೊ ಅವ್ರಿಗೂ ಟೀ ಎಲ್ಲ ಮಾಡಿಕೊಟ್ಟು ಅಷ್ಟರಲ್ಲಿ ಅಡಿಕೆ ಸಸಿಗೆ ನೀರು ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ರು. ಅಷ್ಟರಲ್ಲಿ ಅವರು ನಾನು ಗಾಡಿ ಕ್ಲೀನ್ ಮಾಡ್ಕೊತೀನಿ, ನೀನು ಹಾಕ್ತಾಯಿರು ಬಾ ಅಂದ್ಬಿಟ್ಟು ನನ್ನ ಕೈಲಿ ಪೈಪ್ ಕೊಟ್ಬಿಟ್ಟು ಹೋಗಿ ಗಾಡಿ ಕ್ಲೀನ್ ಮಾಡ್ಕೊಂಡು ನಿಂತಿದ್ರು. ಸೊ ನೋಡಿ, ಇದು ರೋಸ್ ಗಿಡ ನಮ್ಮ ಮನೆ ಹತ್ರ ಇರೋದು. ಸೊ ಹೂವಂತೂ ಚೆನ್ನಾಗಿ ಎಷ್ಟು ರೋಸ್ ಬಿಡುತ್ತೆ ಇವತ್ತು, ಅಲ್ಲಿ ನೋಡಿದಲ್ಲ ನೀವು ಎಷ್ಟು ಮೊಗ್ಗಿದೆ ಆಲ್ರೆಡಿ. ಸೊ ಆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದು ನಾನು ಕೂಡ ಕಸ ಎಲ್ಲ ಗುಡಿಸ್ಕೊಂಡು ಅಷ್ಟರಲ್ಲಿ ಮುಖ ತೊಳ್ಕೊಂಡು ರೆಡಿಯಾಗಿ, ನಾರ್ಮಲಾಗಿ ಏನಿಲ್ಲ, ಆಲ್ಮೋಸ್ಟ್ ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಸೊ ದೀಪ ಹಚ್ಬಿಟ್ಟು ಅವ್ರಿಗೆಲ್ಲ ಕಾಫಿ ಗೀಫಿ ಮಾಡಿಕೊಟ್ಟು ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಕಡೆ ವಾಕ್ ಕೊಟ್ವಿ. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.